ಇದು ಮೋದಿ ಫ್ಯಾಕ್ಟರ್ಗಿಂತಲೂ ಯೋಗಿ ಫ್ಯಾಕ್ಟರ್ ಜಾಸ್ತಿ ಅಂತ ಜನ ಮೋದಿ ಅಂತಲ್ಲ ಯೋಗಿ ಅನ್ನೋದು. ಸೊ ಅಲ್ಲಿ ಡಬಲ್ ಮೋದಿ ಮತ್ತು ಯೋಗಿ ಇದ್ದದ್ರಿಂದ ಅದನ್ನು ಮೇಂಟೈನ್ ಮಾಡ್ಬೋದು, ಒಂದೆರಡು ಸೀಟ್ ಹೊಡ್ಕೊಳ್ಬೋದು. ಅರ್ಥದ ಅವ್ರು ಹೇಳೋದು ಅದೇ ರೀತಿ. ನಾರ್ತಲ್ಲಿ ಸೀಟ್ ಕಳ್ಕೊಳ್ಳೋದಿಲ್ಲ ಅಂತ ಯು ಪಿ ಎಲ್. ಬಿಹಾರಲ್ಲಿ ಸ್ವಲ್ಪ ಕಳ್ಕೊಳ್ಬೋದು. ಬಿಹಾರಲ್ಲಿ ಕಳ್ಕೊಳ್ಳಿ ಯಾವ ಕಾರಣನೂ ಕಾಣೋದಿಲ್ಲ. ಸೇಮ್ ಘಟಬಂಧನ ಉಂಟು, ಅರ್ಥ ಆಯ್ತಾ ನಿಮಗೆ? ಸೇಮ್ ಮತ್ತೆ ಮೋದಿ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಬಂದು ಲಾಸ್ಟ್ ಟೈಮ್ ಮಾರ್ಜಿನ್ JDU ಕಳ್ಕೋಬಹುದು, ಬಟ್ ಬಿಜೆಪಿ ಕಳ್ಕೊಳ್ಳೋದೇ ಬಿಜೆಪಿ. JDU ಏನು ಗೊತ್ತಾ, ಆ ವ್ಯಕ್ತಿ ಅಗೇನ್ಸ್ಟ್ ವೋಟ್ ಮಾಡ್ತಾರೆ ಜನ ಅಷ್ಟೇ. ಯಾರು? ನರೇಂದ್ರ ಮೋದಿ. ಇವತ್ತು ನಾನು ಹೇಳಿದೆ ಇಷ್ಟೆಲ್ಲ ಇದ್ರು ಮಾರ್ರೆ, ಯಾಕೆ ಮೋದಿ ಇಲ್ಲಿ ಕೇಳಿ. ನಾನು ಕೇಳಿದೆ ನನ್ನ ಫ್ರೆಂಡ್ ಹತ್ರ, ಬಾರಿ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಲ್ಲಿ ಬಿಹಾರ್, ಯಾಕೆ ಮೋದಿ ಇವರು ನಿತೀಶ್ ಅವರು ಯಾಕೆ ಪಬ್ಲಿಕ್ ಫಂಕ್ಷನ್ ಮೋದಿ ಒಟ್ಟು ಇರ್ಲಿತಾ ಇರಲಿಲ್ಲ, ಫಂಕ್ಷನ್ ಹೋಗ್ಲಿತಾ ಇಲ್ಲ. ಆದಾಗ ಯಾಕೋ ಸರ್ ಈ ಸಲ ವ್ಯತ್ಯಾಸ ನಾವೆಲ್ಲ ಲೆಕ್ಕ ಹಾಕಿದೆ ಬೇರೆ. ರಿಯಲಿ ಅಂದರೆ ಅಲ್ಲಿದ್ದ MP ರಿವೋಲ್ಟ್ ಆಗಿದ್ದಾರೆ ಅಗೇನ್ಸ್ಟ್. ನೀನು ತೇಜಸ್ವಿ ಒಟ್ಟಿಗೆ ನಮ್ಗೆ ಸ್ಮೂತ್ ಸೈಲಿಂಗ್ ಇಲ್ಲ, ಕಷ್ಟ ಉಂಟು ವಿನ್ ಆಗಲಿಕ್ಕೆ. ವ್ಯಾರಸ್ ಮೋದಿ ಒಟ್ಟಿಗೆ ಸೇರಿಬಿಟ್ರೆ ನಾವು 16-17 MP ನಮಗೆ ಈಸಿ ಆಗ್ತದೆ ಅಂತ MP's ಪ್ರೆಷರ್ ನಂಬರ್ 1 ಅಂತ ಹೇಳ್ತಾರೆ. ಬೇರೆ ಸಣ್ಣ ಪುಟ್ಟ ರೀಸನ್ಗಳು. ಮತ್ತು ತೇಜಸ್ವಿಯಲ್ಲಿ ಪಾಪ್ಯುಲರ್ ಆಗ್ತಾ ಇದ್ದಾನೆ, ನೀನು ಅವನಿಗೆ ಚಾನ್ಸ್ ಹೇಳಿ ಬಿಟ್ಟು ಕೊಡ್ತಾ ಇದ್ದಿ. ಸೊ ನಮ್ಮದಿಲ್ಲಿ ಅಸ್ತಿತ್ವ ಕಳ್ಕೊಳ್ತೇವೆ. ಸೊ ಬೆಟರ್ ನಾವು ಈ ಮೂಮೆಂಟಲ್ಲೇ ಹೋಗೋದು ಒಳ್ಳೆಯದು. ಮುಂದೆ ನಮ್ಮನ್ನು BJP ಅವರನ್ನು ನಮ್ಮನ್ನು ತಗೊಳ್ಳಿಕ್ಕಿಲ್ಲ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಹೋಗಬೇಕು ಅಂತ ಈ ರೀತಿ. ಸೊ ಅವ್ರು ಪ್ರಶಾಂತ್ ಕಿಶೋರ್ ಹೇಳೋ ಪ್ರಕಾರ ಉಂಟು, ಅವರು ಜಾಸ್ತಿ ಬಿಹಾರ್ ಸ್ಟಡಿ ಮಾಡೋದು ಈಗ ಬಿಹಾರಲ್ಲಿ. ಅವರು ಅಂದರೆ ತುಂಬ ಬಡತನ ಇರುವ ರಾಜ್ಯ, ಅವರ ಸ್ವಂತ ರಾಜ್ಯ. ಮತ್ತು ಅಲ್ಲಿ ಅವರು ಹಳ್ಳಿ ಹೋಗ್ತಾರೆ, ಇದು ಮಾಡ್ತಾರೆ ಅಂತ. ಬಟ್ ಈಸ್ ಎ ವೆರಿ ಗುಡ್ ಸ್ಟ್ರಾಟಜಿಸ್ಟ್ ನಾನು ಹೇಳ್ತೇನೆ. ಅವರು ಈಗ ಹೇಳೋದಕ್ಕೆಲ್ಲ ಗೆಸ್ಸಿಂಗ್ ಅದು ಉಂಟು. ಮತ್ತು ಅವರು ಅದೇ ನನ್ನ ಪ್ಲಸ್ ಆಲ್ ದಿ 4 ಜನ ಯಾರಿಗೆ ಎಲೆಕ್ಷನ್ ಇವರು ಹೆಲ್ಪ್ ಮಾಡಿದ್ದಾರೆ, ಆ 4 ಕೂಡ ವಿನ್ ಆಗಿದ್ದಾರೆ ಆ್ಯಕ್ಚುಲಿ. ಅದು ಈಸಿ ವಿನ್ ಅಂತಲ್ಲ, ಅದು ಇವರು ಸ್ಟ್ರಾಟಜಿಸ್ಟ್ ಆಗೋದು ಮೊದಲು ನೆಕ್ ಟು ನೆಕ್ ಇದನ್ನು ಅವರು ಒನ್ ಸೈಡೆಡ್ ಮಾಡಿಬಿಟ್ರೆ ಆ್ಯಕ್ಚುಲಿ. ನಾವು ಕೆಲವು ಸಲ ಹೇಳ್ತೇವೆ, ನಮ್ಮಲ್ಲಿ ಈಗ ಸುನೀಲ್ ಲಾಸ್ಟ್ ಟೈಮು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರೊಂದು ಸಣ್ಣ ಸ್ಟ್ರಾಟಜಿಸ್ಟ್, ಮೋಸ್ಟ್ಲಿ ಇವ್ರಟ್ಟು ವರ್ಕ್ ಮಾಡ್ತಿದ್ದವರು. ಸುನೀಲ್ ವಾಸ ಅವನು ಈ ವಾಸ್ ಆಲ್ಸೋ ವರ್ಕಿಂಗ್ ಅಂಡರ್ ಹಿಮ್. ಸೊ ಅವ್ರ ಹತ್ರ ಏನೋ ನ್ಯಾಕ್ ಇರ್ಬೋದು. ನಾನು ಮತ್ತೊಂದು ಹೇಳ್ತಾರೆ ಕೆಲವರು, ಈ ರಾಜಕೀಯ ಪಂಡಿತರು ಕೆಲವರು ಹೇಳ್ತಾರೆ, ರಾಜಕೀಯ ಲೀಡರ್, ಅರೆ ಸ್ಟ್ರಾಟಜಿಸ್ಟ್ಗಳೇ ಇದು ಮಾಡೋದಾದ್ರೆ ವಿನ್ ಮಾಡೋದು, ನಮಗೆ ಪಾರ್ಟಿಯೇ ಬೇಡ, ಕೆಲವರು ಸ್ಟ್ರಾಟಜಿಸ್ಟನ್ನೇ ಕರ್ಕೊಂಡು ಬರೋ ಇಲೆಕ್ಷನಿಗೆ ಅಂತ. ಸೊ ಅಲ್ಲಿ ಸೈನ್ಯನೇ ಬೇಕು, ಕಾರ್ಯಕರ್ತ ದೊಡ್ಡ ದಂಡ ಬೇಕು, ಪ್ರಬಲವಾಗಿ ಪಕ್ಷ ಇರಬೇಕು, ಅಡಿ ತಳಪಾಯದಲ್ಲಿ ಬೇಕಷ್ಟು ವರ್ಕರ್ಸ್ ಇರಬೇಕು. ಅಂತಲೇ ಮಾತ್ರ ಇವರು ಒಟ್ಟು ಹೋಗಿ ಏನೋ ಇಲ್ಲ ಪಕ್ಷ ಬಂದು ನಿಮಗೆ ಅಧಿಕಾರ ಕೊಡಿಸ್ತೀನಿ ಅಂತ ಹೇಳಿ ಚಾನ್ಸ್ ಇಲ್ಲ. ಆ ಪಾರ್ಟಿಗೆ ಆಲ್ರೆಡಿ ಒಂದು ಗ್ರೌಂಡ್ ಇರಬೇಕು, ವಿನ್ನಿಂಗ್ ಚಾನ್ಸಸ್ ಇರಬೇಕು, ಅಲ್ಲಿ ಮಾತ್ರ ಹೋಗ್ತಾರೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ಭಾರಿ ಇಂಟ್ರೆಸ್ಟ್ ಇತ್ತು, ಇವ್ರು ಬರಬೇಕಪ್ಪ ಕಾಂಗ್ರೆಸ್ಗೆ ಅಂತ ನೋಡುವ ಅಂತ ಸ್ಟ್ರಾಟಜಿ. ನಾನು ಬಿಟ್ಬಿಡಿ, ನಾನು ಈ ಪಾರ್ಟಿಯನ್ನು ಒಂದು ಪವರ್ನ ಹತ್ತಿರ ತರ್ತೇನೆ ಅಂತ ಹೇಳ್ತೀರು. ಅದು ಏನೋ ಕಾಂಗ್ರೆಸ್ನವ್ರಲ್ಲಿ ಉಂಟು, ಕೆಲವರು ಒಪ್ಪಲಿಲ್ಲ. ಅವ್ರು ಕಾರ್ಪೊರೇಟ್ ಕಂಪನಿ ನಡೆಸೋ CEO ಥರ ಕೆಲಸ ಮಾಡ್ತಾರೆ ಅವರು. ಕರೆಕ್ಟ್. ಲಾಸ್ ಮೇಕಿಂಗ್ನಲ್ಲಿರೋ ಒಂದು ಕಂಪನಿಯನ್ನು ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಬಿಡಿ, ನಾನು ಇದನ್ನು ವಾಪಸ್ ಲಾಭಕ್ಕೆ ತಗೊಂಡು ಬರ್ತೀನಿ ಅಂತ ಕೆಲವು ಚಾಲೆಂಜಿಂಗ್ CEOಗಳು ಬರ್ತಾರಲ್ಲ, ಹಾಗೆ ಅವರು ಕಾಂಗ್ರೆಸ್ ಹತ್ರ ಹೋದರು. ನಾನು ಹೇಳ್ದಂಗೆ ಕೇಳಿ ಮತ್ತು ನಾನು ಅಧಿಕಾರಕ್ಕೆ ತಗೊಂಡು ಬರ್ತೀನಿ ಅಂತ ಕಾಂಗ್ರೆಸ್ನವ್ರು ಹೇಳಿದ್ರು, ಇಲ್ಲ ನೀವು ಹೇಳ್ದಂಗೆಲ್ಲ ಕೇಳೋದಕ್ಕಾಗೋದಿಲ್ಲ ಅಂತ. ಅವರು ಗಾಂಧಿ ಕುಟುಂಬದಿಂದ ಗಾಂಧಿ ಕುಟುಂಬವನ್ನು ಹೊರಗಿಟ್ಟು ಮೂರು ಬೇರೆ ಬೇರೆ ಆಪ್ಷನ್ಗಳನ್ನು ಕೊಟ್ಟಿದ್ರು. ಒಂದು, ಗಾಂಧಿ ಕುಟುಂಬವನ್ನು ಸಂಪೂರ್ಣವಾಗಿ ಹೊರಗಿಟ್ಟು ಪಕ್ಷ ಕಟ್ಟಿದ್ರೆ ಹೆಂಗಾಗುತ್ತೆ, ಇನ್ನೊಂದು ರಾಹುಲ್ ಗಾಂಧಿನ ಇಟ್ಕೊಂಡು ಕಟ್ಟಿದ್ರೆ ಏನಾಗುತ್ತೆ, ಪ್ರಿಯಾಂಕಾ ಗಾಂಧಿನ ಇಟ್ಕೊಂಡು ಕಟ್ಟಿದ್ರೆ ಏನಾಗುತ್ತೆ ಅಂತ. ಮೂರಕ್ಕೂ ಕಾಂಗ್ರೆಸ್ನವ್ರು ಒಪ್ಕೊಳ್ಳಿಲ್ಲ. ಬನ್ನಿ ಅವರ ಮುಂದಿನ ಅಬ್ಸರ್ವೇಷನ್ ಅನ್ನು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.